ಜಿ ಕನ್ನಡದ ಈ ಪ್ರಯತ್ನ ಬಹುಶಃ ದೇಶದಲ್ಲಿ ಬೇರೆ ಯಾರು ಮಾಡದೇ ಇರುವಂತ ಪ್ರಯತ್ನ ಅಂತ ಕಾಣುತ್ತೆ. ನಂಗೆ ಗೊತ್ತಿಲ್ಲ, ಇದು ನಾನು ನೋಡ್ತಿದ್ದ ಕನ್ನಡದಲ್ಲಂತೂ ಇದು ತುಂಬಾ ಹೊಸದು ಮತ್ತು ಇದು ಮೊದಲನೇ ಸೀಸನ್ ಅಂತ ಕಾಣುತ್ತೆ. ತುಂಬಾ ಒಳ್ಳೆ ಪ್ಲಾಟ್ಫಾರ್ಮ್ ಇದೆ ಮತ್ತು ಇವ್ರಿಗೆ ಮಹಾನಟಿ ಅಂತ ನೇರವಾಗಿ ಕರೀತಿಲ್ಲ. ಇವರು ಇವ್ರ ಫೋಟೋಸ್ಗಳು ಏನಿದೆ ಇಲ್ಲಿ, ಇವ್ರುಗಳು ಆಲ್ರೆಡಿ ಮಹಾನಟಿ ಅಂತ ಸುಮ್ಮನೆ ಇದಿಲ್ಲ, ಆಡಿಷನ್ ಆಗಿದೆ. ಆಡಿಷನ್ ಅಲ್ಲಿ ಎಷ್ಟೋ ಜನ ಸೆಲೆಕ್ಟ್ ಆಗಿದ್ದಾರೆ. ಸೆಲೆಕ್ಟ್ ಆದ ನಂತರ ಹಂತವಾಗಿ ಸಾಕಷ್ಟು ಎಕ್ಸಸೈಸ್ಗಳಾಗಿದ್ದಾವೆ ಇವಕ್ಕೆ. ಈಗ ಮೆಂಟರ್ಸ್ಗಳು ಇರ್ತಾರೆ, ಅಭಿನಯದ ಎಲ್ಲ ಪಾಠಗಳನ್ನ ಆಗಿದೆ ಇವ್ರಿಗೆ. ದೈಹಿಕ ಭಾಷೆ ಮತ್ತು ವಾಚಿಕಾಭಿನಯ, ಆಂಗಿಕ, ಸಾತ್ವಿಕ, ಆಹಾರ್ಯ ಎಲ್ಲದರ ಅಭಿನಯದ ಪಾಠಗಳನ್ನ ಹೇಳಿಕೊಟ್ಟು ಆನಂತರ ಇವರನ್ನ ಕೆಲವೊಂದು ಇದನ್ನು ಕೊಟ್ಟು ಆ ಪ್ರೋಸೆಸ್ ಇದನ್ನೆಲ್ಲ ಟೋಟಲ್ ಆಗಿ ಡಿಸೈನ್ ಮಾಡಿರುವ ಜಿ ಕನ್ನಡದ ಟೀಮ್ಗೆ ನಾವು ಅಭಿನಂದಿಸಬೇಕಾಗ್ತದೆ. ಯಾಕಂದ್ರೆ ತುಂಬಾ ಶ್ರದ್ಧೆಯಿಂದ ಇವತ್ತು ಎಷ್ಟೋ ಜನ ನಟಿಯರು ಮಾಡೆಲಿಂಗ್ ಇಂದ ಏಜೆನ್ಸಿ ಕಡೆಯಿಂದ ನನಗೆ ಬರುತ್ತೆ, ಅಪ್ರೋಚ್ ಆಗುತ್ತೆ ಮತ್ತು ನೇರವಾಗಿ ಹೇಳ್ತಾರೆ, ಸರ್ ನಾನು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀನಿ, ನಾನು ತುಂಬಾ ಚೆನ್ನಾಗಿ ಸ್ಟೈಲಿಶ್ ಇದಾಗ್ತೀನಿ, ಐ ಆಮ್ ಗುಡ್ ಫಾರ್ ಎನಿ ಕೈಂಡ್ ಆಫ್ ಡ್ರೆಸ್ಸು ಅನ್ನೋ ಥರ ಎಲ್ಲ ಹೇಳ್ತಾರೆ. ಅದಲ್ಲ, ಮುಖ್ಯವಾಗಿ ನನ್ನ ದೇಹ ಭಾಷೆಯನ್ನ ನಾನು ಪಾತ್ರಕ್ಕೆ ಹೇಗೆ ಒಗ್ಗಿಸ್ಕೊಳ್ತೀನಿ, ನನ್ನ ವಾಚಿಕಾಭಿನಯವನ್ನು, ನನ್ನ ಕಂಠವನ್ನ ಈ ಪಾತ್ರಕ್ಕೆ ನಾನು ಹೇಗೆ ಒಗ್ಗಿಸ್ಕೊಳ್ತೀನಿ, ಇಂಥ ಪ್ರೋಸೆಸ್ನ ತರಬೇತಿ ಕೊಟ್ಟು ಮಹಾನಟಿಯನ್ನಾಗಿ ಮಾಡಕ್ ಕೊಡ್ತಿರುವುದು ತುಂಬಾ ಸರಿಯಾದ ಕ್ರಮ. ಇದಕ್ಕೆ ನಮ್ಮ ನಿರ್ದೇಶಕರುಗಳ ಕಾಂಟ್ರಿಬ್ಯೂಷನ್ ಇಷ್ಟೇ. ಅವ್ರಿಗೆ ಅದೇ ದಾರಿಯಲ್ಲಿ ಸಾಕ್ತಾ ಒಂದು ಶೂಟಿಂಗ್ ಅಂದ್ರೆ ಹೇಗಿರುತ್ತೆ, ಒಬ್ಬ ನಿರ್ದೇಶಕ ಒಂದು ಪಾತ್ರವನ್ನ ಹೇಗೆ ಅವನು ಮೊದಲು ಕಲ್ಪಿಸ್ಕೊಳ್ತಾನೆ ಮತ್ತು ಅದನ್ನ ಅವನು ಹೇಗೆ ಎಕ್ಸಿಕ್ಯೂಟ್ ಮಾಡ್ತಾನೆ, ಅದಕ್ಕೆ ನೀವು ಹೇಗೆ ಸಹಕರಿಸಬೇಕು. ಕೊನೆ ಹಂತದಲ್ಲಿ ಶೂಟಿಂಗ್ ಸಂದರ್ಭದಲ್ಲೇ ಅವ್ರಿಗಾಗುವ ಪಾಠಗಳಿಂಥವು, ಇಂಥದನ್ನೆಲ್ಲ ಎಕ್ಸ್ಪೀರಿಯನ್ಸ್ ಆಗಲಿ ಅನ್ನೋ ಕಾರಣಕ್ಕೆ ಅವರು ನಮ್ಮನ್ನ ಕರೆಸಿ ಇದನ್ನೆಲ್ಲ ಮಾಡಿಸಿದ್ರು. ಒಳ್ಳೆ ವೇದಿಕೆ, ಚೆನ್ನಾಗಿ ಇದನ್ನು ಬಳಸ್ಕೊಳ್ಳಿ. ಇನ್ನೂ ಹೆಚ್ಚೆಚ್ಚು ಸೀಸನ್ಸ್ಗಳಾಗಲಿ, ಹೆಚ್ಚೆಚ್ಚು ನಟಿಯರು ಸಿಗಲಿ. ಎಲ್ಲರೂ ನಟಿಯರು ಸಿಗಬೇಕು, ನಮಗೆ ನಾಯಕಿಯರಲ್ಲ. ಆ ಥರ ಆಗಲಿ.